ಬಾರ ಇದು ಚಲೋ ಹಾ ಎಂಜಾಯ್ ಅದು ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಕ್ಷಿತಾ ಪರ್ಸ್ಪೆಕ್ಟಿವ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫಸ್ಟ್ ಬ್ಲಾಗ್ ಯೂಟ್ಯೂಬಲ್ಲಿ ಆಗಿರುತ್ತೆ. ಸೊ ಎಷ್ಟೋ ದಿನದ ಕನಸು ನನಸಾಗ್ತಿದೆ ಅಂತಲೇ ಹೇಳ್ಬೋದು. ಸೊ ಏನಂದರೆ ಈ ಒಂದು ಬ್ಲಾಗು ಡೆಡಿಕೇಟೆಡ್ ಆಗಿರೋದು ನನ್ನ ಫ್ಯಾಮಿಲಿಯಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನ್ಯೂ ಇಯರ್ಗೆ ಹೊಸ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಪರ್ಸ್ಪೆಕ್ಟಿವ್. ಸೊ ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ ಈಗ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಸೊ ನಾನಿವತ್ತು ಇವಾಗ ಬನಶಂಕರಿಯಿಂದ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಏನೇನಾಗುತ್ತೆ ನೆಕ್ಸ್ಟ್ ಹೆಂಗೆ ಜರ್ನಿ ನಡೆಯುತ್ತೆ ಅಂತ ತೋರಿಸ್ತೀನಿ. ಕಂಪ್ಲೀಟಾಗಿ ನೋಡಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಬನಶಂಕರಿ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ಶೂಟ್ ಮುಗಿಸ್ಕೊಂಡು ನಾನು ಕ್ಯಾಬ್ನ ಬುಕ್ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಬಸ್ ಕ್ಯಾಬ್ ಮಾಡಿಕೊಂಡು ಕನಕಪುರಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲೊಂದು ದೊಡ್ಡಪ್ಪ ಅಂತ ನಮ್ಮ ಅಕ್ಕ ಯಾರಾದರೂ ಬರ್ತಾರೆ. ಫೈನಲಿ KSRTC ಬಸ್ಸಿಂದ ಇಳಿದೆ ನಾನು ಕನಕಪುರಕ್ಕೆ. ನಮ್ಮ ದೊಡ್ಡಪ್ಪನಿಗೆ ವೆಯ್ಟಿಂಗು, ಎಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ, ಅವ್ರಿಗೆ ಕಾಲ್ ಮಾಡ್ಬೇಕು ಇವಾಗ. ನಮ್ಮ ದೊಡ್ಡಪ್ಪಂಗೆ ಫೋನ್ ಮಾಡಿದೆ, ಬರ್ತಾ ಇದ್ದೀನಿ ಅಂದರು. ನಮ್ಮ ಅಪ್ಪಾಜಿ ನಾನು ಹುಡುಕ್ತಾ ಇದ್ದೀನಿ, ನನ್ನ ಅಪ್ಪಾಜಿ ಹುಡ್ಕೊಂಡು ಬರ್ತಾವ್ರೆ. ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ನನಗೂ, ಅವ್ರಿಗೂ ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಿ ನಮ್ಮ ಅಪ್ಪಾಜಿ ಬಂದ್ರು ನೋಡಿ, ಅವ್ರಿಗೆ ನನ್ ಕಾಣಿಸ್ತಾನೆ ಇಲ್ಲ ಅನ್ಸುತ್ತೆ. ಬಸ್ ಬೇರೆ ಅಡ್ಡ ಬಂದ್ಬಿಡ್ತು. ಇಲ್ಲಿ ಎಲ್ಲ ಅಪ್ಪಾಜಿ ಅಲ್ಲೊಟ್ಟಾಗಿದ್ದೀರಾ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇವ್ರೇ ನಮ್ಮ ಅಪ್ಪಾಜಿ, ಇಲ್ಲಿ ವ್ಲಾಗ್ ಅಲ್ಲಿ ಕಣಪ್ಪಾಜಿ. ಇವಾಗ ಕೇಕ್ ತರಕ್ ಹೋಗ್ತಾ ಇದೀವಿ. ಕೇಕು ಏನೇನ್ ಬೇಕು ಅದೆಲ್ಲ ಮನೆಗೆ ಹೋಗ್ತಾ ಇದ್ವಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು ಜಗಳ ಆಡ್ತಾವ ನಮ್ಮ ಅಕ್ಕ. ಪರ್ಚತ್ತದು ಪರ್ಚತ್ತೆ ನಮ್ಮನೆ ಅಡ್ಮಿನಿಸ್ಟರ್ ಲಕ್ಷ್ಮಮ್ಮ. ಈಗ ನಾನು ನಮ್ಮ ಅಕ್ಕ ಎಲ್ಲ ಸೌದೆ ಎತ್ಕೊಂಬರಕ್ ಹೋಗ್ತಾ ಇದೀವಿ. ಎಲ್ಲಕ್ಕ ಇರೋದು ಇದೇ ನಮ್ಮೂರು. ಎಲ್ಲ ಅಲ್ಲ ಹಾಕದ ಫೈರ್ ಕ್ಯಾಂಪು ಎಲ್ಲ ಹಾಕದು ನೋಡಿ, ಎಲ್ಲ ಹಾಕ್ತಿವಿ. ಬಾರ ಇದು ಚಲೋ ಅಪ್ಪಡಿ ಇಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಇದಿದ್ರು ಎಲ್ಲಿ ಇಲ್ಲಕ್ಕದ ಬಿಡದ. ಫೈನಲಿ ಹಾ ಏನೇ ಹೇಳಿ. ಹಾ ಸೊ ಇವಾಗ ಸೆಟ್ ಆಯ್ತು. ನಮ್ಮ ಅಕ್ಕ ಹೆಂಗ್ ತಪ್ಪಿಸ್ಕೊಂಡು ಓಡ್ತಾರೆ ಅಂದ್ರೆ ನೋಡಿ, ಅವ್ರು ಹುಚ್ಚಿ ತರ ಇದೀನಿ. ಹಿಂಗೆಲ್ಲ ಮಾಡ್ಬೇಡ. ಯಾರ್ಯಾರೆಲ್ಲ ಇವ್ರ ಫ್ರೆಂಡ್ಸ್ ಇರ್ತಾರೆ ನೋಡಿ, ಅವ್ರೆಲ್ಲಾರು ನೋಡ್ಬಿಟ್ಟು ಕಾಮೆಂಟ್ ಹಾಕಿ. ಎಲ್ಲೋಗ್ತಿದ್ಯಾ ನೀನು? ಎಲ್ಲೋಗ್ತಿದ್ಯಾ? ಮನೆಗೆ ಯಾಕೆ ಹೋಗ್ತಿದ್ಯಾ? ಆಯ್ತು. ಅಷ್ಟೇನಾ ಅಕ್ಕ? ಅಷ್ಟೇನಾ? ಎಲ್ಲ ಕೆಲಸ ಆದ್ಮೇಲೆ ಬಂದ್ಬಿಟ್ರ ಆಲ್ರೆಡಿ ಅಂತೆ. ಹಾ ಇಟ್ಕೊಂಡೆ. ನಿಧಾನಕ್ಕೆ ಫುಲ್ ಲೀನ್ ಆಗ್ಬಿಡುತ್ತೆ. ಹಾ ಎರಡು ಕೈ ಎತ್ತು ಮುಂದೆ ಬಾಡಿ ಮುಂದೆ ಇಡು.
ಹಾ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಓ ಇದನ್ನಾ ಎದ್ದೆ. ವಾವ್ ಇಷ್ಟನಾ? ಫುಲ್ ಹೋಗಲ್ಲ. ವಾವ್ ಟೆಕ್ನಾಲಜಿಯ. ಹಾ ಇಲ್ಲಿ ಜಾಯ್ನ್ ಆದ್ರು ನೋಡಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಈ ತರ ಇದೆ ನಮ್ಮ ಮನೆ ಹಿಂದೆ. ನಮ್ ದೊಡ್ಡಪ್ಪ ಅಪ್ಪಾಜಿ ಆಗ್ಲೇ ರೆಡಿ ಮಾಡ್ತಾವ್ರಲ್ಲ. ಹಚ್ಚದಿ ಸ್ಟಾರ್ಟ್ ಇವಾಗ. ನೋಡಿ ಇಲ್ಲೆಲ್ಲ ಲೇಟ್ ಆಗ್ಬಿಟ್ಟಿದೆ. ಇವರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ರಿ ಅಂದ್ರೆ ನಮ್ಮಮ್ಮ ನೋಡ್ರಿ ಹಿಂಗ್ ರೆಡಿ ಆಗ್ತವ್ರೆ. ಅಲ್ಲಿ ನೋಡಿ ಅಲ್ಲಿಬ್ರು ಫುಲ್ ರೆಡಿ ಹಾಕೊಂಡು, ಇವ್ರು ನೋಡಿ ಇವರು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಅಲ್ಲಿಬ್ರು ಅಡಿಗೆ ಮಾಡ್ಕೊಂಡು ಕೂತಿದ್ದಾರೆ. ಇವ್ರು ನೋಡಿ ಇವರು ಹಾ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅವಾಗ ಚಡ್ಡಿ ಹಾಕೊಂಡು ಓಡಾಡ್ತಿದ್ರು ನೋಡಿ. ಅವರು ಬಿಫೋರ್ ಮೇಕಪ್ ಹಿಂಗಿದೆ, ಬಿಫೋರ್ ಮೇಕಪ್ ಆಫ್ಟರ್ ಮೇಕಪ್. ನೋಡಿ ನಮ್ಮನೆ ಮುದ್ದು ಮಗ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅವನು ವಾ ನಮ್ ದೊಡ್ಡಪ್ಪ ಎಲ್ಲ ರೆಡಿ ಮಾಡ್ತಾವ. ನಮ್ಮ ಅಪ್ಪಾಜಿ ಎಲ್ಲ ಆಗಿದೆ ಅಡಿಗೆಗೆ ಈಗ ರೆಡಿ. ಬಂದ್ರು ಇವಾಗ 3 ಜನ. ಮರಿ ಬೇರೆ ಬಂತ. ಅಪ್ಪ ನಂಗೆ ನಿನ್ ಸೇರ್ಕೊಂಡ್ ಕೊಡ್ಲಾ? ನಾವು ಬರಕ್ಕಿಂತ ಮುಂಚೆನೆ ಬಂದಲ್ಲ. ಚಪ್ಪಲಿ ಅಲ್ಲ ಅದಲ್ಲ ಯಾವ್ದೋ ಒಂದು ಇಕ್ಕ ಹಾಕೋ. ನಮ್ಮ ಅಜ್ಜಿ ಇಳಿಯಕ್ಕೆ ಎಷ್ಟು ಸಾಹಸ ಮಾಡ್ತಾವ್ರೆ. ರೆಡಿ ಅಜ್ಜಿ ಹೊಸ ವರ್ಷಕ್ಕೆ ಎಲ್ಲ ರೆಡಿ ಮಾಡ್ಕೋತಾರ ಅಜ್ಜಿ, ನೆಕ್ಸ್ಟ್ ವರ್ಷ ಕರ್ಕೊಂಡು ಹೋಗಕ್ಕೆ. ಜಾಸ್ತಿ ಬೆಂಕಿ ಐತೆ. ಅಲ್ಲ ಏನೋ ನಾನು ಚಿಕನ್ ತಿಂದಿರೋದಕ್ಕೆ ಏನಂದ್ರೆ ಕೋಳಿ ಎಲ್ಲ ಸೂಸೈಡ್ ಮಾಡ್ಕೊಂಡು ನಾನ್ ಚಿಕನ್ ತಿಂದಿಲ್ಲ ಅಂತ. ಅಲ್ಲ ಸಾಕಲ್ವಾ ಇಷ್ಟ? ನಮ್ಮ ಅಜ್ಜಿ ನೋಡ್ರಿ ಲೇಡಿ ಬಾಂಡು ರೆಡಿಯಾಗಿ ಕೂತಿರೋದು ನೋಡಪ್ಪ. ವೈಬ್ ಆಲ್ರೆಡಿ ಯಪ್ಪ ದೇವ್ರೆ. ನಮ್ಮ ಅಜ್ಜಿ ನೋಡ್ರಪ್ಪ ಫುಲ್ ಚಿಲ್ ಮಾಡ್ತವ್ರೆ. ಮಲೈಕಾ ನಿನ್ನ ನೋಡಿ ಎವ್ರಿಬಡಿ ಇಲ್ಲಿ ಮಸ್ತ್ ಮಲೈಕಾ ಮಸ್ತ್ ನಿನ್ನ ನೋಡಿ ಸುಸ್ತು ಮಲೈಕಾ. ನಮ್ಮ ಅಕ್ಕ ಸುಸ್ತಾಗ ಹೋದ್ರು. ಗ್ರಿಲ್ ಚಿಕನ್ ಅತ್ ಮಾಡಿ 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 ಪನ್ನೀರ್ ಅದು. ನಮ್ ದೊಡ್ಡಪ್ಪ ನಮ್ಮ ಅಪ್ಪಾಜಿ ಆಗ್ಲೇ ಬಾರಿಸ್ತವ್ರೆ ಕೃಷ್ಣ. ಇಲ್ಲಿ ನಮ್ಮ ಅಜ್ಜಿ ಕೂಡ ಬಾರಿಸ್ತವ್ರೆ. ಅಜ್ಜಿ ಯಾರಿಗೂ ಇಲ್ಲ ವ್ಲಾಗ್ ಅಲ್ಲಿ. ಆಮೇಲೆ ನಿಮ್ ವಿಡಿಯೋ ನೋಡ್ತಾರೆ ಎಲ್ರು, ಅವ್ರಿಗೆ. ನಮ್ದು ವೆಜ್ ರೆಡಿ ಆಗಿದೆ. ನಾನು ನಾನ್ ವೆಜ್ ತಿನ್ನಲ್ಲ ನೋಡಿ, ಸುಮ್ನೆ ಏನೋ ಪನ್ನೀರು ಮಶ್ರೂಮು. ನಾನ್ ವೆಜ್ ನಾವು ವೆಜ್. ಅಲ್ಲಿ ನೋಡ್ರಿ ಇನ್ನೊಂದು ಗೆಸ್ಟ್ ಬರ್ತಾ ಇದೆ. ಸಾಕು. ಇವಾಗ ಚಿಕನ್ ಮಾಡ್ತಾ ಇದೀವಿ. ಪಾಪ ನಮ್ ದೊಡ್ಡಮ್ಮ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ರು, ಅದಕ್ಕೆ
ನಾನಿವಾಗ ಚಿಕನ್ ತಿನ್ನಿಲ್ಲ ಅಂದ್ರೆ ಚಿಕನ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದೊಂಥರ ನನಗೆ ಫುಲ್ಲು ಸಖತ್ ಖುಷಿ ಕೊಡ್ತಾ ಇದೆ ಅನ್ಕೊಳ್ಳಿ. ತುಂಬ ವರ್ಷ ಆದಮೇಲೆ ನಾವೆಲ್ಲ ಸೇರಿ ಒಂದು ಕಡೆ ನ್ಯೂ ಇಯರ್ ಪಾರ್ಟಿ ಮಾಡ್ತಾ ಇದ್ವಿ. ಮುಂಚೆ ಎಲ್ಲರೂ ಅಷ್ಟೇ, ನಮ್ಮ 3 ಫ್ಯಾಮಿಲಿ 3 ಕೇಕ್ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಒಂದು 5-6 ಇಯರ್ಸ್ ಬ್ಯಾಕು. ಬಟ್ ಆಮೇಲೆ ಎಲ್ಲ ಸಪ್ರೇಟ್ ಆಗಿ ಬೇರೆ ಬೇರೆ ಕಡೆ ಎಲ್ಲ ಹೋದ್ವಲ್ಲ, ಸೊ ಅವಾಗ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಅದಾದಮೇಲೆ ಇವಾಗ ಮತ್ತೆ ತಿರ್ಗಾ ಎಲ್ಲರೂ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಇನ್ನು ಕರೆಕ್ಟಾಗಿ ಟೈಮು 9:50. ಇನ್ನೊಂದು 2 ಅವರ್ ಇದೆ. ನಮ್ಮ ಅಪ್ಪಾಜಿ ನೋಡಿ ಒಬ್ಳೆ ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತವ್ರೆ. ವ್ಲಾಗ್ ಮಾಡ್ತಾ ಇದ್ದೆ ಅಪ್ಪಾಜಿ. ಸೊ ಕರೆಕ್ಟಾಗಿ 9:50 ಇವಾಗ 10 ಗಂಟೆ ಅನ್ಕೊಳ್ಳಿ. 2 ಅವರ್ ಇದೆ ಇನ್ನು ನ್ಯೂ ಇಯರ್ಗೆ, ಹೊಸ ವರ್ಷಕ್ಕೆ. ಸೂಪರ್ ಎಕ್ಸೈಟೆಡ್. ಹೆಂಗಿರುತ್ತೆ ಏನು ಗೊತ್ತಿಲ್ಲ. ಸೊ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರೋದಷ್ಟೇ. ಸೊ ಎಲ್ಲರೂ ಊಟ ಮಾಡ್ತಿದ್ದಾರೆ. ಕೇಕ್ ಇವಾಗೆಲ್ಲ ಊಟ ಮಾಡ್ಬಿಟ್ಟಿದೀವಿ ಆಲ್ಮೋಸ್ಟ್ ಎಲ್ಲ. ಬಿರಿಯಾನಿ ಎಲ್ಲ ಊಟ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಕೇಕ್ ಕಟ್ ಮಾಡಿ 1 ಅವರ್ ಎಕ್ಸ್ಟ್ರಾ ಇದ್ವಿ ನಮ್ಮಮ್ಮ ಬಂದು ನೋಡಿ ತಿಂದ್ಬಿಟ್ಟು ಚೆನ್ನಾಗಿ ಬಾರಿಸಿ ಬಿರಿಯಾನಿನ ಬಂದಿದ್ದಾರೆ ಇವಾಗ. ಅಮ್ಮ ಹೆಂಗನ್ಸಿದೆ? ಅಂದ್ರೆ ಹೆಂಗನ್ಸಿದೆ? ತುಂಬಾ ವರ್ಷ ಆದ್ಮೇಲೆ ಅಲ್ವಾ ಎಲ್ಲಾರು ಒಟ್ಟಿಗೆ ಸೇರ್ತಿರೋದು. ಸೊ ಹೆಂಗನ್ಸಿದೆ? ಚೆನ್ನಾಗ್ ಅನ್ಸಿದೆ. ಸೊ ಒಂದ್ 5-6 ವರ್ಷ ಆಯ್ತಾ ಹಿಂಗ್ ಇದೆಲ್ಲ ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ. ಯಾವುದು? ಅಯ್ಯೋ ಸ್ಟಾಪ್ ಮಾಡ್ತಾರೆ ಬಗ್ಗೆ ಡ್ಯಾನ್ಸ್. ಆಮೇಲೆ ಇದು ಉರಿ ಡ್ಯಾನ್ಸ್ ಪೂಜಾ ಬನ್ರಿ. يا اخي تفوز فوز والله خوش يا اخي تفوز فوز عندي خوش فاصله يا اخي تفوز فوز والله خوش عندي يبني واحد كرك طق سياره بالي يلا سوي رقصه ثانيه رقصه راوند بوجا يا اخي تفوز عندي خوش فاصله يا اخي تفوز فوز والله خوش حلو ديكوريشن ما ಒಲೆ ಸ್ಪೀಡ್ ಅದೇ ರೇಷಾ ಹಂಗ ಎಲ್ಲ ಎದರ್ ನೋಡ್ತಡಪ್ಪ ಅಲ್ಲಿ ಹೆಂಗ್ ಮಾಡ್ತದೆ. 4, 3, 2, 1. ಹ್ಯಾಪಿ 2026 ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬನ್ನಿ ಎಲ್ರು ಹಗ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆ ಸಕ್ಸಸ್. ಸೊ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಫೈನಲಿ 2026ಗೆ ಕಾಲಿಟ್ಟಿದೀವಿ. ಸೊ ನನ್ನ ಫ್ಯಾಮಿಲಿ ಜೊತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ. ಸೊ ಇದೇ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕಂತ ಹೇಳಿ ಮರಿಬೇಡಿ.
ಬಾಯ್.